ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಅತ್ಯಾಚಾರವನ್ನ ಖಂಡಿಸಿ ಹಿಂದೂ ಮುಖಂಡರಾದ ವಿಜಯ್ ಕುಮಾರ್ ಕದರ್ಗಿ ಅವರು ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಈ ಒಂದು ಘಟನೆಯನ್ನು ನಾವೆಲ್ಲರೂ ಕೂಡ ಖಂಡಿಸುತ್ತೇವೆ. ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡುವ ಕೆಲಸ ಮಾಡಬೇಕೆಂದು ತಿಳಿಸಿದರು. ಬಾಂಗ್ಲಾದೇಶದಲ್ಲಿ ಆಗುತ್ತಿರುವ ಹಿಂದೂಗಳ ದೌರ್ಜನ್ಯವನ್ನು ಖಂಡಿಸುತ್ತೇವೆ. ಆ ಉದ್ದೇಶದಿಂದ ನಿಮಗೆ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಬಾಂಗ್ಲಾದೇಶ ಹಿಂದೂಗಳಿಗೆ ಕಗ್ಗೊಲೆ ಮತ್ತು ಹಿಂದೂ ಮಹಿಳಾ ಅತ್ಯಾಚಾರ, ದೇವಸ್ಥಾನ ಧ್ವಂಸಗಳು, ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ತು ಮತ್ತು ರಾಷ್ಟ್ರೀಯ ಸಂಘದಿಂದ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಹಾಗೋಸ್ಕರ ಇವತ್ತು ನಾವು ಪ್ರಶ್ನೆ ಹೊತ್ತಿ ನಿಮಗೆ ಮಾಧ್ಯಮದವರಿಗೆ ಹೇಳಲು ಇಷ್ಟಪಟ್ಟಿದ್ದೇನೆ. ಇನ್ನು ಮುಂದುಳಿದ ದಿನದಲ್ಲಿ ಹೋರಾಟ ನಾವು ಮಾಡುತ್ತೇವೆ. ಯಾವ ರೀತಿ ಅಂತಂದ್ರೆ ಹೇಳ್ಬೇಕಂದ್ರೆ, ನಾವು ನಮ್ಮತ್ವವನ್ನು, ನಮ್ಮ ಹಿಂದೂಗಳಿಗೆ ರಕ್ಷಣೆ ಏನ್ ಬೇಕಾಗುತ್ತೆ, ಹಿಂದೂಗಳಿಗೆ ನಾವು ಏನ್ ತೋರಿಸ್ಬೇಕು, ಮತ್ತೆ ನಮ್ಮ ಯಾವೇ ದೇಶದಲ್ಲಿರುವ ನಮ್ಮ ಹಿಂದೂಗಳಿಗೆ ಯಾವ ರಕ್ಷಣೆ ಬೇಕು, ಅದಕ್ಕೆ ಸರ್ಕಾರದ ಮೇರೆಗೆ ನಾವು ಏನ್ ಕೇಳ್ಕೋಬೇಕು, ಜನನ ಒಗ್ಗಟ್ಟಿಗೆ ಹೋಗಿ ನಾವು ನಮ್ಮ ಹೋರಾಟ ಮುಂದುವರಿತೀವಿ. ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ, ಈಗ ನಾವು ಬರೋದು ರಾಜ್ಯ ಸರ್ಕಾರದಿಂದ ಮಾತಾಡ್ತೀವಿ. ನಮ್ಮ ರಾಜ್ಯ ಸರ್ಕಾರಕ್ಕೆ ಅವರಿಗೆ ಈಗಿರೋ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ನಾವು ತಿಳಿಸಬಹುದು, ನಮ್ಮ ಹಿಂದೂಗಳದ್ದು ಧ್ವನಿ ಎತ್ತಿ ಕೇಂದ್ರ ಸರ್ಕಾರ ಅವರಿಗೆ ಹೋಗಿ. ಎರಡನೇದ್ದು, ಕೇಂದ್ರ ಸರ್ಕಾರದವ್ರು ಕೇಳೋದೇನಂದ್ರೆ, ನೀವು ಸರ್ಕಾರದಲ್ಲಿ ಇದ್ದು ಹಿಂದುಳಿದ ನಮ್ಮ ಹಿಂದೂಗಳಿಗೆ ಏನು ಅತ್ಯಾಚಾರ ಏನು ಆಗ್ತಾ ಇದೆ ಅದ್ರೊಳಗೆ ಧ್ವನಿ ಎತ್ತಿ ನಮ್ಮ ವತಿಯಿಂದ ಅವ್ರಿಗೆ ಕೇಳೋದೇನಂದ್ರೆ, ನಮ್ಮ ಹಿಂದೂಗಳಿಗೆ ಯಾವುದು ತರದ ತೊಂದರೆ ಮತ್ತು ನೋವು ಆಗ್ಲಾರ್ದಂಗ ನಮ್ಮ ದೇಶಕ್ಕೆ ಮರಳಿ ತರಲಿ ಅಂತ. ಬ್ಯೂರೋ ರಿಪೋರ್ಟ್, RJ32 ನ್ಯೂಸ್ ಕನ್ನಡ, ಕಲಬುರಗಿ.